ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲು. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಹ ಸ್ಪರ್ಧಿ ರಕ್ಷಿತಾಗೆ ನಿಂದನೆ ಮಾಡಿದಂತ ಆರೋಪದಲ್ಲಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ. ವಕೀಲ ಪ್ರಶಾಂತ್ ಮೆತಲ್ ಅನ್ನೋರು ಕಂಪ್ಲೇಂಟ್ ಮಾಡಿದ್ದಾರೆ. ಜಾತಿ ನಿಂದನೆ, ವೈಯಕ್ತಿಕ ನಿಂದನೆ ಅಂತ ದೂರನ್ನ ದಾಖಲಿಸಲಾಗಿದೆ. ಬಿಗ್ ಬಾಸ್ನ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದು ಜಾತಿ ನಿಂದನೆ, ವೈಯಕ್ತಿಕ ನಿಂದನೆ ಅಂತ ದೂರು ದಾಖಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಎಸ್ ಪದವನ್ನ ಅಶ್ವಿನಿ ಗೌಡ ಬಳಕೆ ಮಾಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಎಸ್ ಪದವನ್ನ ಅಶ್ವಿನಿ ಗೌಡ ಬಳಕೆ ಮಾಡಿದ್ರು. ಜಾತಿ ನಿಂದನೆ, ವೈಯಕ್ತಿಕ ನಿಂದನೆ ಅಂತ ಅಶ್ವಿನಿ ಗೌಡ ಮೇಲೆ ದೂರು ದಾಖಲಾಗಿದೆ. ಬಿಗ್ ಬಾಸ್ನ ಸ್ಪರ್ಧಿ ಅಶ್ವಿನಿ ಗೌಡ ತನ್ನ ಸಹ ಸ್ಪರ್ಧಿ ರಕ್ಷಿತಾ ಬಗ್ಗೆ ನಿಂದನೆ ಮಾಡಿದ್ದಾರೆ ಅನ್ನೋ ಆರೋಪ. ಎಸ್ ಅನ್ನೋ ಪದವನ್ನ ಬಳಕೆ ಮಾಡಿದ್ರು ಅಶ್ವಿನಿ ಗೌಡ. ರಕ್ಷಿತಾ ಬಗ್ಗೆ ಮಾತಾಡುವಾಗ ಎಸ್ ಪದವನ್ನ ಬಳಕೆ ಮಾಡಿದ್ರು. ಅದರ ಆಧಾರದ ಮೇಲೆ ದೂರು ದಾಖಲಾಗಿರೋದು. ಜಾತಿ ನಿಂದನೆ ಮಾಡಿದ್ರು, ವೈಯಕ್ತಿಕವಾಗಿ ನಿಂದಿಸಿದ್ರು ಅನ್ನೋ ಕಾರಣಕ್ಕೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ. ವಕೀಲ ಪ್ರಶಾಂತ್ ಮೆತಲ್ ಕಂಪ್ಲೇಂಟ್ ಅನ್ನ ದಾಖಲಿಸಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಶೋ ನೋಡ್ತಾ ಇದ್ದವರಿಗೆ ಗೊತ್ತಿರುತ್ತೆ ಯಾವ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಈ ಎಸ್ ಅನ್ನೋ ಪದವನ್ನ ಯಾರಿಗೆ ಬಳಸಿದ್ರು, ಇದ್ರ ಮೇಲೆ ಏನ್ ಚರ್ಚೆ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಅಂತ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ಸಹ ಸ್ಪರ್ಧಿ ರಕ್ಷಿತಾ ಬಗ್ಗೆ ಮಾತಾಡುವಾಗ ಎಸ್ ಅನ್ನೋ ಪದವನ್ನ ಅಶ್ವಿನಿ ಗೌಡ ಬಳಸಿದ್ರು. ಇದು ಜಾತಿ ನಿಂದನೆ ಮತ್ತು ವೈಯಕ್ತಿಕ ನಿಂದನೆ ಅಂತ ದೂರು ದಾಖಲಾಗಿರೋದು. ಅಶ್ವಿನಿ ಮಾತಿನಿಂದ ಒಂದು ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಆಗಿದೆ ಅಂತ ದೂರು ದಾಖಲಾಗಿದೆ. ಸ್ಟುಡಿಯೋದಲ್ಲಿ ನಡೀತಾ ಇರೋ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದಲ್ಲಿ ಸಿನಿಮಾ ನಟಿ ಹಾಗೂ ಕಿರುತೆರೆ ನಟಿಯಾದ ಅಶ್ವಿನಿ ಗೌಡರವರು ಒಂದು ಮೈನರ್ ಹುಡುಗಿ ಕಂಟೆಸ್ಟೆಂಟ್ ಆದ ರಕ್ಷಿತಾ ಅವರ ಮೇಲೆ ಅವಹೇಳನಕಾರಿ ಪದಗಳನ್ನು ಬಯಸಿದ್ದಾರೆ. ಶಿ ಈಸ್ ಎಸ್, ಆ ಕ್ಯಾಟಗರಿ ನಾನಲ್ಲ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ಬಂದು ಅಫೆನ್ಸ್ ಆಗುತ್ತೆ. ಶಿ ಈಸ್ ಎಸ್ ಅಂದ್ರೆ ಏನರ್ಥ? SC ST ಅಂತ ಅರ್ಥನಾ, ಇಲ್ಲ ಸ್ಲಮ್ ಅಂತ ಅರ್ಥನಾ? ಇದನ್ನ ಅಶ್ವಿನಿ ಗೌಡರವರು ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು. ಎರಡನೇದು, ಬಿಗ್ ಬಾಸ್ ಅವರು ಅವರ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಆಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಇದ್ದಾರೆ ಸಂಪರ್ಕದಲ್ಲಿ. ಜಗದೀಶ್, ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿರೋದು ತನ್ನ ಸಹ ಸ್ಪರ್ಧಿಯ ಬಗ್ಗೆ ರಕ್ಷಿತಾ ಬಗ್ಗೆ ಎಸ್ ಅನ್ನೋ ಪದ ಬಳಕೆ ಮಾಡಿದ್ರು ಅಂತ. ಏನಂತ ದೂರು ದಾಖಲಿಸಿದ್ದಾರೆ, ಏನಂತ ಮೆನ್ಷನ್ ಆಗಿದೆ ಅದರಲ್ಲಿ? ಏನಂತಂದ್ರೆ ಬಿಗ್ ಬಾಸ್ ಸೀಸನ್ 12 ಏನ್ ಶುರುವಾಗಿನಿಂದಲೂ ಕೂಡ ಈ ವಿಘ್ನಗಳು ಶುರುವಾಗ್ತಾ ಇರುವಂತದ್ದು. ಅಂತಂದ್ರೆ ಈಗ ಆಲ್ರೆಡಿ ಜಾಲಿವುಡ್ ನಲ್ಲಿ ಬಿಡದಿಯ ಜಾಲಿವುಡ್ ನಲ್ಲಿ ಈ ಬಿಗ್ ಬಾಸ್ ನಡೀತಾ ಇರುವಂತದ್ದು. ಏನು ಇವತ್ತು ಬೆಳಗ್ಗೆ ಏನು ಒಬ್ಬರು ಲಾಯರ್ ಬಂದು ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸಿರುವಂತದ್ದು. ಏನ್ ಪ್ರಶಾಂತ್ ನಾಥ್ ಅವರು ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿರೋದು ಏನಂತಂದ್ರೆ, ಏನು ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಆಗಿರುವಂತ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ನಡುವೆ ಏನು ಮಾತಿನ ಚಕಮಕಿ ನಡಿಬೇಕಾದ್ರೆ ಏನು ಎಸ್ ಪದವನ್ನ, ಎಸ್ ಕ್ಯಾಟಗರಿ ಅಂದ್ಬಿಟ್ಟು ಒಂದು ಪದವನ್ನ ಬಳಸಿದ್ದಾರೆ. ಆ ಪದ ಯಾವ ರೀತಿ ಇದೆ, ಹಾಗಾಗಿ ಈ ಒಂದು ಕ್ಯಾಟಗರಿ ಅಂದ್ರೆ ಏನು ಅನ್ನೋದನ್ನ ಕೂಡ ಹೇಳಿರುವಂತದ್ದು. ಹಾಗಾಗಿ ಏನೊಂದು ಅಶ್ವಿನಿ ಗೌಡರವ್ರ ವಿರುದ್ಧವಾಗಿ ಈಗ ಬಿಡದಿ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿರುವಂತದ್ದು. ಯಾಕೆಂತಂದ್ರೆ ಅಶ್ವಿನಿ ಗೌಡರವರು ಆ ಪದ ಯಾಕೆ ಬಳಕೆ ಮಾಡಿದ್ರು ಅನ್ನೋದು ಕೂಡ. ಹಾಗಾಗಿ ಅಶ್ವಿನಿ ಗೌಡ ಸೇರಿದಂತೆ ಬಿಗ್ ಬಾಸ್ ನ ನಡೆಸ್ಕೊಡ್ತಿರುವಂತಹ 3 ಜನರ ಪ್ರಮುಖ ಬಿಗ್ ಬಾಸ್ ನಡೆಸ್ಕೊಡ್ತಿರುವಂತಹ 3 ಜನ ಮೇಲೂ ಕೂಡ ಕಂಪ್ಲೇಂಟ್ ಅನ್ನ ದಾಖಲಿಸಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಈ ಬಿಗ್ ಬಾಸ್ ಸೀಸನ್ 12 ಶುರುವಾದವಿಂದ 2ನೇ ವಾರಕ್ಕೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಸ್ಪರ್ಧೆ ಮಾಡಿದಂತ ಎಲ್ಲರನ್ನೂ ಕೂಡ ಆಚೆಗಡೆ ಬರುವಂತ ಪರಿಸ್ಥಿತಿ ಉಂಟಾಗಿತ್ತು. ಹಾಗಾಗಿ ಒಂದು ದಿನ ಕಳೆದು ಮತ್ತೆ ಬಿಗ್ ಬಾಸ್ ಸ್ಪರ್ಧೆ ಶುರುವಾಗಿದ್ದು, ಆ ಬಿಗ್ ಬಾಸ್ 2ನೇ ಬಾರಿ ಶುರುವಾದಂತ
ಒಂದೇ ವಾರಕ್ಕೆ ಮತ್ತೊಂದು ಬಿಗ್ ಬಾಸ್ ಸ್ಪರ್ಧೆ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಈಗ ದಾಖಲಿಸಿರುವಂತದ್ದು. ಒಟ್ಟಾರೆಯಾಗಿ ಏನು ಬಿಗ್ ಬಾಸ್ ಸೀಸನ್ 12 ಏನಿದೆ ಆ 12 ನಲ್ಲಿ ಹಲವಾರು ವಿಘ್ನಗಳು ಕೂಡ ಈಗ ಕಾಣಿಸ್ತಾ ಇರುವಂತದ್ದು. ಈಗ ಏನಂತಂದ್ರೆ ಬಿಗ್ ಬಾಸ್ ಸ್ಪರ್ಧೆ ಅಶ್ವಿನಿ ಗೌಡ ಸೇರಿದಂತೆ 3 ಜನರ ವಿರುದ್ಧ ಏನು ಬೆಂಗಳೂರಿನ ವಕೀಲರೊಬ್ಬರು ಈಗ ಕಂಪ್ಲೇಂಟ್ ಅನ್ನ ದಾಖಲಿಸಿರುವಂತದ್ದು. ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಈಗ ಬಿಡದಿ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಥ್ಯಾಂಕ್ ಯು ಜಗದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.